ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿಯಲ್ಲಿ ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023 ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಾವು ಯಾವುದೇ ರೀತಿಯಾದಂತಹ ಒಂದು ಪರಿಸರ ವಿಚಾರದ ಬಗ್ಗೆ ಅಧ್ಯಯನವನ್ನು ಮಾಡಬೇಕು ಅಂದರೆ ಮೊಟ್ಟ ಮೊದಲ ಬಾರಿಗೆ ನಮಗೆ ಅರಣ್ಯ ಸಂಪತ್ತಿನ ಬಗ್ಗೆ, ಸಸ್ಯ ಸಂಪತ್ತಿನ ಬಗ್ಗೆ, ಪ್ರಾಣಿ ಸಂಪತ್ತಿನ ಬಗ್ಗೆ ನಮಗೆ ವಿಚಾರಗಳು ಗೊತ್ತಿರಬೇಕಾಗತ್ತೆ. ಹಾಗಾಗಿ ನಾವು ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಮೇಲೆ ಈಗ ಆಲ್ರೆಡಿ KPSC ಆಗಿರ್ಬೋದು ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದಿರುವಂಥದ್ದನ್ನು ನಾವು ಗಮನಿಸ್ಬೋದಾಗತ್ತೆ. ಓಕೆ, ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನೀವಿಲ್ಲಿ ನೋಡ್ತಾ ಇದ್ದೀರಾ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟನ್ನು. ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಫಾರೆಸ್ಟ್ ರಿಪೋರ್ಟ್ ಆಗಿರ್ಬೋದು, ಅರಣ್ಯ ಸಂಪತ್ತಿಗೆ ಸಂಬಂಧಪಟ್ಟಂಥ ಯೋಜನೆಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದು ವಿಚಾರಗಳು ನಮಗೆ ಈ ಒಂದು ವೆಬ್ಸೈಟಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ನೀವಿಲ್ಲಿ ನೋಡ್ತಾ ಇದ್ದೀರಾ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023. ಈ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡೋರು ಯಾರು ಅಂತ ಹೇಳಿದ್ರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ಇವರನ್ನು ನಾವು FSI ಅಂತ ಹೇಳಿ ಕೂಡ ಕರಿತೀವಿ. ಇವರು ಯಾವ ಒಂದು ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಮೊದಲಿಗೆ ನಾವು FSIನ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ಭಾರತದಲ್ಲಿ 1965ರಲ್ಲಿ ಅರಣ್ಯ ಸಂಪನ್ಮೂಲಗಳ ಪೂರ್ವ ಹೂಡಿಕೆ ಸಮೀಕ್ಷೆ ಅನ್ನುವಂಥದ್ದು ಆರಂಭ ಆಗ್ತಾ ಹೋಗುತ್ತೆ. ಅದಾದ ನಂತರ 1976ರಲ್ಲಿ ನೇಮಕವಾಗುವಂತಹ ರಾಷ್ಟ್ರೀಯ ಕೃಷಿ ಆಯೋಗವು ರಾಷ್ಟ್ರೀಯ ಅರಣ್ಯ ಸಮೀಕ್ಷಾ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡ್ತಾರೆ. ಹಾಗಾಗಿ ರಾಷ್ಟ್ರೀಯ ಕೃಷಿ ಆಯೋಗದ ಶಿಫಾರಸಿನ ಅನ್ವಯವಾಗಿ ನಮ್ಮ ಭಾರತದಲ್ಲಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸಂಸ್ಥೆ ಜೂನ್ 1, 1981ರಂದು ಸ್ಥಾಪನೆಯಾಗುತ್ತೆ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಏನಿದೆ, ಇದರ ಪ್ರಧಾನ ಕಚೇರಿಯನ್ನು ನಾವು ಡೆಹ್ರಾಡೂನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇದರ ಜೊತೆಗೆ ನಮ್ಮ ಭಾರತದಲ್ಲಿ FSIನ 4 ಪ್ರಾದೇಶಿಕ ಕಚೇರಿಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಸಿಮ್ಲಾ ಇದೆ, ಕೋಲ್ಕತ್ತಾ ಇದೆ, ನಾಗ್ಪುರ್ ಇದೆ, ಹಾಗೆ ನಮ್ಮ ಬೆಂಗಳೂರಿನಲ್ಲೂ ಕೂಡ FSIನ ಪ್ರಾದೇಶಿಕ ಕಚೇರಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ FSI ಇದು ಪ್ರತಿ 2 ವರ್ಷಗಳಿಗೊಮ್ಮೆ ISFR ಅಂತ ಹೇಳಿ ಒಂದು ರಿಪೋರ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ISFR ಅಂತ ಹೇಳಿದ್ರೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತ ಹೇಳಿ. ಈ ಒಂದು ರಿಪೋರ್ಟನ್ನು FSI ಅವರು ಬಿಡುಗಡೆ ಮಾಡ್ತಾರೆ. FSI ಅನ್ನುವಂಥದ್ದು ಯಾವ ಒಂದು ಇಲಾಖೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನೋಡೋದಾದರೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಈ ಒಂದು ಇಲಾಖೆಯ ಅಡಿಯಲ್ಲಿ FSI ಅನ್ನುವಂಥದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಪ್ರಸ್ತುತ 2023ರಲ್ಲಿ ಜಾರಿಯಾಗಿರುವಂತಹ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅನ್ನುವಂಥದ್ದು 18ನೇ ಆವೃತ್ತಿಯ ರಿಪೋರ್ಟ್ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ISFR ಅನ್ನುವಂತಹ ರಿಪೋರ್ಟು ಪ್ರತಿ 2 ವರ್ಷಗಳಿಗೊಮ್ಮೆ ಬಿಡುಗಡೆ ಆಗುತ್ತೆ. 1987ರಿಂದ FSI ಈ ಒಂದು ರಿಪೋರ್ಟನ್ನು 2 ವರ್ಷಗಳಿಗೊಮ್ಮೆ ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಓಕೆ, ನಂತರ ಇಲ್ಲಿ ಫಾರೆಸ್ಟ್ ರಿಪೋರ್ಟ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಟರ್ಮ್ಗಳು ಬರುತ್ತೆ. ಉದಾಹರಣೆಗೆ ಫಾರೆಸ್ಟ್ ಕವರ್ ಅಂತ ಹೇಳಿ ಓದಬೇಕಾಗತ್ತೆ, ಟ್ರೀ ಕವರ್ ಅಂತ ಹೇಳಿ ಓದಬೇಕಾಗತ್ತೆ, ಟೋಟಲ್ ಫಾರೆಸ್ಟ್ ಆ್ಯಂಡ್ ಟ್ರೀ ಕವರ್ ಅಂತ ಹೇಳಿ ಓದಬೇಕಾಗತ್ತೆ. ಇವುಗಳ ಬಗ್ಗೆ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಫಾರೆಸ್ಟ್ ಕವರ್ ಅಂದ್ರೇನು, ಟ್ರೀ ಕವರ್ ಅಂದ್ರೇನು, ಒಟ್ಟು ಅರಣ್ಯ ಪ್ರದೇಶ ಅಂದರೆ ಏನು, ಒಟ್ಟು ರಾಜ್ಯ ಅರಣ್ಯ ಪ್ರದೇಶ ಅಂದ್ರೇನು. ಇವುಗಳ ಬಗ್ಗೆ ನಾವು ಮೊದಲಿಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ನಂತರ ರಿಪೋರ್ಟ್ನಲ್ಲಿರುವಂತಹ ಅಂಕಿಅಂಶಗಳನ್ನು ನೋಡ್ತಾ ಹೋಗೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ ಲೇಯರ್ ಆಫ್ ರೈನ್ ಫಾರೆಸ್ಟ್ ಅಂತ ಹೇಳಿ. ರೈನ್ ಫಾರೆಸ್ಟ್ ಆಗಿರ್ಬೋದು ಅಥವಾ ಅರಣ್ಯ ಪ್ರದೇಶಗಳಾಗಿರ್ಬೋದು. ಇವುಗಳಲ್ಲಿ ನಾವು 4 ರೀತಿಯಾದಂತಹ ಲೇಯರ್ಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಎಮರ್ಜೆಂಟ್ ಲೇಯರ್ ನೋಡ್ತೀವಿ, ಕೆನೋಪಿ ಲೇಯರ್ ನೋಡ್ತೀವಿ,
ಅಂಡರ್ ಸ್ಟೋರಿ ಲೇಯರನ್ನು ನೋಡ್ತೀವಿ, ಹಾಗೆ ಫಾರೆಸ್ಟ್ ಫ್ಲೋರ್ ಲೇಯರನ್ನು ಕೂಡ ನೋಡ್ತೀವಿ. ಸೊ ಲೇಯರ್ಗಳ ಬಗ್ಗೆ ಯಾಕೆ ಅಧ್ಯಯನವನ್ನು ಮಾಡಬೇಕು ಅಂದರೆ ಟ್ರೀ ಕವರ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಕವರ್ ಆಗಿರ್ಬೋದು. ಸೊ ಇವುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮಗೆ ಕೆನೋಪಿ ಲೇಯರ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಈ ಲೇಯರ್ಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಎಮರ್ಜೆಂಟ್ ಲೇಯರ್ನ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ನೀವು ಒಂದು ದಟ್ಟ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಅತಿ ಎತ್ತರವಾದಂಥ ಮರಗಳನ್ನು, ಅತಿ ಗಿಡ್ಡವಾಗಿರುವಂಥ ಮರಗಳನ್ನು, ಹಾಗೆ ಮಧ್ಯಮ ಎತ್ತರದಲ್ಲಿರುವಂತಹ ಗಿಡಗಳನ್ನು ನೀವು ಗಮನಿಸಿರ್ತೀರ. ಸೊ ಎಮರ್ಜೆಂಟ್ ಲೇಯರ್ ಅಂತ ಹೇಳಿದ್ರೆ ಅತಿ ಎತ್ತರದಲ್ಲಿರುವಂತಹ ಮರಗಳ ಒಂದು ಹೊದಿಕೆ ಏನಿರುತ್ತೆ, ಹೊದಿಕೆ ಅಂದರೆ ದಟ್ಟತೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇದನ್ನು ನಾವು ದಟ್ಟತೆ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ದಟ್ಟತೆಯನ್ನು ಒಳಗೊಂಡಿರುವಂತಹ ಒಂದು ಲೇಯರನ್ನು ನಾವು ಎಮರ್ಜೆಂಟ್ ಲೇಯರ್ ಅಂತ ಹೇಳಿ ಕರಿತೀವಿ. ಈ ಒಂದು ಲೇಯರ್ನಲ್ಲಿ ಅತಿ ಹೆಚ್ಚು ಪಕ್ಷಿಗಳು ವಾಸವನ್ನು ಮಾಡುತ್ತೆ, ಆದರೆ ಯಾವುದೇ ರೀತಿಯಾದಂತಹ ಪ್ರಾಣಿಗಳು ವಾಸವನ್ನು ಮಾಡೋದಿಲ್ಲ. ಹಾಗಾಗಿ ಎತ್ತರವಾಗಿರುವಂತಹ ಮರಗಳ ಹೊದಿಕೆ ಏನಿರುತ್ತೆ, ಸೊ ಅದನ್ನು ನಾವು ಎಮರ್ಜೆಂಟ್ ಲೇಯರ್ ಅಂತ ಹೇಳಿ ಕರಿಬಹುದು. ಓಕೆ ಸೊ ನಾವಿವಾಗ ಅಧ್ಯಯನವನ್ನು ಮಾಡೋಣ ಕೆನೋಪಿ ಲೇಯರ್ನ ಬಗ್ಗೆ. ಸೊ ಈ ಒಂದು ವಿಭಾಗದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈ ಒಂದು ಲೇಯರಲ್ಲಿ ನೀವು ನೋಡ್ತಿರುವಂತಹ ಮರಗಳು ಅತಿ ಎತ್ತರವಾಗೂ ಇಲ್ಲ, ಹಾಗೆ ಅತಿ ಗಿಡ್ಡವಾಗೂ ಕೂಡ ಇಲ್ಲ, ಒಂದು ಮೀಡಿಯಮ್ ಹೈಟಲ್ಲಿ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ಈ ಮರಗಳ ಹೊದಿಕೆಯನ್ನು ನೋಡಿ, ಸೊ ಒಂದಕ್ಕೊಂದು ಏನಾಗಿದೆ, ಹೊಂದಾಣಿಕೆ ಆಗಿದೆ. ಸೊ ಇಲ್ಲಿ ಗ್ಯಾಪೇ ಇಲ್ಲ. ಸೊ ದಟ್ಟವಾಗಿ ಇಲ್ಲಿ ಏನಾಗಿದೆ, ಮರಗಳ ಹೊದಿಕೆ ಅನ್ನುವಂಥದ್ದು ಬೆಳೆದಿದೆ. ಸೊ ಈ ಒಂದು ದಟ್ಟತೆಯನ್ನು ನಾವು ಕೆನೋಪಿ ಲೇಯರ್ ಅಂತ ಹೇಳಿ ಕರಿತೇವೆ. ಆಯಿತಾ? ಸೊ ಏನು ದಟ್ಟವಾಗಿದೆಯಲ್ಲ, ಸೊ ಈ ಒಂದು ಲೇಯರನ್ನೇ ನಾವು ಕೆನೋಪಿ ಲೇಯರ್ ಅಂತ ಕರಿತೀವಿ. ಉದಾಹರಣೆಗೆ ಸೊ ಇಲ್ಲಿ ಒಂದು ಫೋಟೋವನ್ನು ನೋಡ್ತಾ ಇದ್ದೀರಾ ನೋಡಿ. ಸೊ ಇಲ್ಲಿ ಮರಗಳೇನಾಗಿದೆ, ಒಂದಕ್ಕೊಂದು ಹೊಂದಾಣಿಕೆಯನ್ನು ಹೊಂದಿ ಇಲ್ಲಿ ದಟ್ಟತೆಯನ್ನು ನಿರ್ಮಾಣವನ್ನು ಮಾಡಿದ್ದಾವೆ. ಸೊ ಈ ರೀತಿ ದಟ್ಟವಾಗಿ ಕಾಡುಗಳಿತ್ತು ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳೇನಾಗೋದಿಲ್ಲ, ಭೂಮಿಯನ್ನು ತಲುಪೋದಿಲ್ಲ. ಸೊ ಇಂತಹ ದಟ್ಟತೆಯನ್ನು ಹೊಂದಿರುವಂತಹ ಒಂದು ಲೇಯರನ್ನು ನಾವು ಕೆನೋಪಿ ಲೇಯರ್ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಸೊ ಮತ್ತೊಂದು ವಿಷಯವನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ಈ ಒಂದು ಕೆನೋಪಿ ಲೇಯರ್ನಲ್ಲಿ ಅತಿ ಹೆಚ್ಚು ಪ್ರಾಣಿಗಳು ಮತ್ತು ಪಕ್ಷಿಗಳು ವಾಸವನ್ನು ಮಾಡ್ತವೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಅಂಡರ್ ಸ್ಟೋರಿ ಲೇಯರ್ ಅಂತ ಹೇಳಿ ಬರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಅತಿ ಚಿಕ್ಕ ಎತ್ತರದ ಒಂದು ಮರಗಳನ್ನು ನೋಡ್ತಾ ಇದ್ದೀರಾ. ಹಾಗೆ ಈಗ ತಾನೇ ಬೆಳೀತಿರುವಂತಹ ಚಿಗುರು ಗಿಡಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗೆ ಬಳ್ಳಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ ಮುಳ್ಳಿನ ಗಿಡಗಳನ್ನು ಕೂಡ ನಾವು ಈ ಒಂದು ಲೇಯರ್ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ ಫಾರೆಸ್ಟ್ ಫ್ಲೋರ್ ಅಂತ ಹೇಳಿ ಬರುತ್ತೆ. ಸೊ ಇದು ಹುಲ್ಲುಗಳಾಗಿರ್ಬೋದು. ಸೊ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಕಂಡು ಬರುತ್ತೆ. ಹಾಗೆ ಇಲ್ಲಿ ಕೀಟಗಳು ವಾಸವನ್ನು ಮಾಡ್ತವೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಈ ಒಂದು ಫಾರೆಸ್ಟ್ ರಿಪೋರ್ಟಲ್ಲಿ ಕಂಡುಬರುವಂತಹ ಫಾರೆಸ್ಟ್ ಕವರ್ ಅಂದ್ರೇನು ಮತ್ತು ಟ್ರೀ ಕವರ್ ಅಂದ್ರೇನು ಅಂತ ಹೇಳಿ ಮೊದಲಿಗೆ ಫಾರೆಸ್ಟ್ ಕವರ್ನ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿ 1 ಹೆಕ್ಟೇರ್ ಪ್ರದೇಶ ಇರುತ್ತೆ, ಅಥವಾ ಅದಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ 10%ಗಿಂತ ಹೆಚ್ಚು ಮರಗಳ ಹೊದಿಕೆ ಅಂದರೆ ಟ್ರೀ ಕೆನೋಪಿ ಕಂಡು ಬಂದರೆ ಅಂತಹ ಪ್ರದೇಶವನ್ನು ನಾವು ಫಾರೆಸ್ಟ್ ಕವರ್ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಸೊ ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ಓಕೆ, ಸೊ ಇಲ್ಲಿ 1 ಹೆಕ್ಟೇರ್ ಪ್ರದೇಶ ಇರುತ್ತೆ. ಸೊ ಇದು 1 ಹೆಕ್ಟೇರ್ ಪ್ರದೇಶ ಅಂದ್ಕೊಳ್ಳೋಣ. ಸೊ ಇಲ್ಲಿ ಅತಿ ಎತ್ತರವಾಗಿರುವಂತಹ ಮರಗಳು ಕೂಡ ಇದೆ, ಹಾಗೆ ಅತಿ ಗಿಡ್ಡವಾಗಿರುವಂತಹ ಮರಗಳು ಕೂಡ ಇದೆ. ಅದೇ ರೀತಿ ಮಧ್ಯಮ ಎತ್ತರದಲ್ಲಿರುವಂತಹ ಮರಗಳು ಕೂಡ ಇದೆ. ಸೊ ಈ ಮರಗಳ ಹೊದಿಕೆ ಏನಾದರೂ 10% ಅಷ್ಟು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂತಹ ಪ್ರದೇಶವನ್ನು ನಾವು ಫಾರೆಸ್ಟ್ ಕವರ್ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಓಕೆ, ಸೊ ಅರ್ಥ ಆಗಿರಬಹುದು ಅಂದ್ಕೊತೀನಿ. ಎಸ್, ಸೊ ಇಲ್ಲಿ ಫಾರೆಸ್ಟ್ ಕವರ್ ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ಯಾರ ಭೂಮಿ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಅದು ಸರ್ಕಾರದ ಅರಣ್ಯವಾಗಿರ್ಬೋದು ಅಥವಾ ಖಾಸಗಿ ತೋಟವೂ ಕೂಡ ಆಗಿರ್ಬೋದು. ನಮಗೇನು ಇಂಪಾರ್ಟೆಂಟು, ಅಲ್ಲಿ 1 ಹೆಕ್ಟೇರ್ ಪ್ರದೇಶ ಇದೆಯಾ ಅಥವಾ 1 ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶವಿದೆಯಾ, ಆ ಪ್ರದೇಶದಲ್ಲಿರುವಂತಹ ಒಂದು ಮರಗಳ ಹೊದಿಕೆ, ಈ ಒಂದು ಟ್ರೀ ಕೆನೋಪಿ ಏನಾದರೂ 10%ಗಿಂತ ಜಾಸ್ತಿ ಇತ್ತು ಅಂದರೆ ಅಂತಹ ಪ್ರದೇಶವನ್ನು ನಾವು ಫಾರೆಸ್ಟ್ ಕವರ್ನ ಅಡಿಯಲ್ಲಿ ನಾವು ಅಂಕಿಅಂಶಕ್ಕೆ ತೆಗೆದುಕೊಳ್ತೀವಿ. ಓಕೆ, ಸೊ ಇದಕ್ಕೆ ಒಂದಿಷ್ಟು ಉದಾಹರಣೆಗಳಿದೆ, ನಾವು ನೋಡ್ತಾ ಹೋಗೋಣ.
ಸೊ ಒಬ್ಬ ರೈತರು ತಮ್ಮ ತೋಟದಲ್ಲಿ 2 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಮರಗಳನ್ನು ಬೆಳೆಸಿರ್ತಾರೆ. ಸೊ ಆ ಮರಗಳ ಹೊದಿಕೆ ಏನಾದರೂ 10%ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂತಹ ಪ್ರದೇಶವನ್ನು ನಾವು ಏನು ಫಾರೆಸ್ಟ್ ಕವರ್ ಅಂತ ಹೇಳಿ ಗಣನೆಗೆ ತೆಗೆದುಕೊಳ್ಬಹುದಾಗಿರುತ್ತೆ. ನಂತರದಲ್ಲಿ ಸೊ ನಗರ ಪ್ರದೇಶದಲ್ಲಿ ಉದ್ಯಾನವನಗಳನ್ನು ನೋಡ್ತೀವಿ. ಹಾಗೆ ರಸ್ತೆಯ ಪಕ್ಕದಲ್ಲಿ ಏನಾದರೂ 1 ಹೆಕ್ಟೇರ್ಗಿಂತ ಜಾಸ್ತಿ ಪ್ರಮಾಣದಲ್ಲಿ ಮರಗಳಿದ್ದು ಆ ಮರಗಳ ಹೊದಿಕೆ ಏನಾದರೂ 10%ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂತಹ ಪ್ರದೇಶವನ್ನು ಕೂಡ ನಾವು ಫಾರೆಸ್ಟ್ ಕವರ್ನ ಅಡಿಯಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಅಥವಾ ಸರ್ಕಾರದ ಕಾನೂನಿನ ಪ್ರಕಾರ ಅರಣ್ಯವಾಗಿದ್ದರೂ ಅಲ್ಲಿ ಮರಗಳೇ ಇಲ್ಲ ಅಂತ ಹೇಳಿದ್ರೆ ಸೊ ಅದನ್ನು ನಾವು ಏನು ಫಾರೆಸ್ಟ್ ಕವರ್ ಅಂತ ತಗೊಳ್ಳೋದಿಲ್ಲ. ನಮ್ಗೆ ಇಂಪಾರ್ಟೆಂಟು ಅದು ಯಾರ್ದಾದ್ರೂ ಭೂಮಿ ಆಗಿರ್ಬೋದು. ಸೊ ಅಲ್ಲೇನಾದರೂ 1 ಹೆಕ್ಟೇರ್ಗಿಂತ ಜಾಸ್ತಿ ಭೂಮಿ ಇದ್ದು ಅಲ್ಲಿ ಮರಗಳನ್ನು ಬೆಳೆಸಿದ್ದು ಮರಗಳ ಹೊದಿಕೆ ಅನ್ನುವಂಥದ್ದು 10% ಜಾಸ್ತಿ ಇತ್ತು ಅಂದರೆ ನಾವು ಅದನ್ನು ಫಾರೆಸ್ಟ್ ಕವರ್ ಅಂತ ಹೇಳಿ ಅಂಕಿಅಂಶವಾಗಿ ತೆಗೆದುಕೊಳ್ತೀವಿ. ಸೊ ಇದಿಷ್ಟು ಕೂಡ ಫಾರೆಸ್ಟ್ ಕವರ್ಗೆ ಸಂಬಂಧಪಟ್ಟ ಹಾಗೆ. ನಂತರದಲ್ಲಿ ಸೊ ಇಲ್ಲಿ ನೀವು ನೋಡ್ಬೋದು ಫಾರೆಸ್ಟ್ ಕವರ್ಗೆ ಸಂಬಂಧಪಟ್ಟ ಹಾಗೆ ಕೆನೋಪಿ ಆಧಾರದ ಮೇಲೆ 4 ವಿಭಾಗಗಳನ್ನು ಮಾಡ್ತಾರೆ. ಸೊ ವೆರಿ ಡೆನ್ಸ್ ಫಾರೆಸ್ಟು ಅಂದರೆ 70% ಅಷ್ಟು ಕೆನೋಪಿ ಇರುತ್ತೆ, ಅಂದರೆ ಮರದ ಹೊದಿಕೆ ಇರುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ದಟ್ಟವಾಗಿರುವಂಥದ್ದನ್ನು. ಸೊ ನಂತರ ಮಾಡ್ರೇಟ್ ಡೆನ್ಸ್ ಫಾರೆಸ್ಟ್ ಅಂದರೆ 40%ಗಿಂತ ಜಾಸ್ತಿ ಹಾಗೆ 70%ಗಿಂತ ಕಡಿಮೆ ಇರುವಂತಹ ಒಂದು ಕೆನೋಪಿ ಪ್ರದೇಶವನ್ನು ನಾವು ಮಾಡ್ರೇಟ್ ಡೆನ್ಸ್ ಫಾರೆಸ್ಟ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಓಪನ್ ಫಾರೆಸ್ಟ್ ಅಂತ ಹೇಳಿದ್ರೆ ಸೊ ಇಲ್ಲಿ ಕೆನೋಪಿ ಏನಾಗಿರುತ್ತೆ ಅಂತ ಅಂದರೆ 10%ಗಿಂತ ಜಾಸ್ತಿ ಹಾಗೆ 40%ಗಿಂತ ಕಡಿಮೆ ಕೆನೋಪಿ ಕಂಡು ಬಂದರೆ ಅದನ್ನು ಓಪನ್ ಫಾರೆಸ್ಟ್ ಅಂತ ಕರಿತೀವಿ. ಮತ್ತು ಸ್ಕರ್ಬ್ ಅಂತ ಅಂದರೆ 10%ಗಿಂತ ಕಡಿಮೆ ಇರುವಂತಹ ಒಂದು ಕೆನೋಪಿ ಪ್ರದೇಶವನ್ನು ನಾವು ಸ್ಕರ್ಬ್ ಅಂತ ಹೇಳಿ ಕರಿಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡೋಣ ಟ್ರೀ ಕವರ್ನ ಬಗ್ಗೆ. ಸೊ ಟ್ರೀ ಕವರ್ ಅರ್ಥ ಆಗಬೇಕು ಅಂದರೆ ನಿಮಗೆ ಫಾರೆಸ್ಟ್ ಕವರ್ ಅರ್ಥ ಆಗಿರಬೇಕು. ಸೊ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಟ್ರೀ ಕವರ್ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅರಣ್ಯ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿರ್ತಾರೆ ಅಥವಾ ಅರಣ್ಯ ಪ್ರದೇಶ ಅಂತ ಹೇಳಿ ನೋಂದಣಿ ಮಾಡಿರ್ತಾರೆ. ಸೊ ಅಂತಹ ಅರಣ್ಯ ಪ್ರದೇಶವನ್ನು ಬಿಟ್ಟು ಅರಣ್ಯ ಪ್ರದೇಶದಿಂದ ಹೊರಗಡೆ ಇರುವಂತಹ ಮರಗಳಿಂದ ಆವೃತವಾಗಿರುವಂತಹ ಪ್ರದೇಶವನ್ನು ನಾವು ಟ್ರೀ ಕವರ್ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಅಂದರೆ ಇದು ಅರಣ್ಯವಲ್ಲದ ಭೂಮಿಯಲ್ಲಿನ ಮರಗಳ ವಿಸ್ತೀರ್ಣವನ್ನು ಸೂಚಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ 1 ಹೆಕ್ಟೇರ್ಗಿಂತ ಕಡಿಮೆ ಪ್ರದೇಶದಲ್ಲಿ ಕಂಡುಬರುವಂತಹ ಮರಗಳ ಹೊದಿಕೆಯನ್ನು ನಾವು ಮರಗಳ ಆವರಣ ಅಥವಾ ಟ್ರೀ ಕವರ್ ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ಸೊ ಯಾಕೆ ನಾವಿಲ್ಲಿ 1 ಹೆಕ್ಟೇರ್ಗಿಂತ ಕಡಿಮೆ ಅಂತ ಹೇಳಿ ತಗೊಂಡಿದ್ದೀವಿ ಅಂದರೆ ಸೊ ಹಿಂದೆ ನಾವು ಅಧ್ಯಯನ ಮಾಡಿದ ರೀತಿಯಲ್ಲಿ ಫಾರೆಸ್ಟ್ ಕವರ್ ಅಂದರೆ 1 ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ಕಂಡುಬರುವಂತಹ ಮರಗಳ ಹೊದಿಕೆ. ಸೊ ಅದು ಖಾಸಗಿ ತೋಟವಾಗಿರ್ಬೋದು ಅಥವಾ ಸರ್ಕಾರದ ಭೂಮಿ ಆಗಿರ್ಬೋದು. ಸೊ ಎಲ್ಲೇ ನಮಗೆ ಫಾರೆಸ್ಟ್ ಕವರ್ ಅನ್ನುವಂಥದ್ದು 10%ಗಿಂತ ಜಾಸ್ತಿ ಮತ್ತು 1 ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ಕಂಡು ಬಂದರೆ ಅದನ್ನು ಫಾರೆಸ್ಟ್ ಕವರ್ ಅಂತ ಹೇಳಿ ನಾವೀಗ ಆಲ್ರೆಡಿ ಕನ್ಸಿಡರ್ ಮಾಡಿರ್ತೀವಿ. ಹಾಗಾಗಿ ಸೊ ಇಲ್ಲಿ ಟ್ರೀ ಕವರ್ ಅಂತ ಹೇಳಿದ್ರೆ ಏನು ಫಾರೆಸ್ಟ್ ಕವರ್ನ ಅಂಡರಲ್ಲಿ ಒಂದು ನೋಂದಾಯಿತವಾಗಿರುವಂಥ ಫಾರೆಸ್ಟನ್ನು ಬಿಟ್ಟು ಹೊರಗಡೆ ಇರುವಂತಹ ಅರಣ್ಯ ಪ್ರದೇಶದಲ್ಲಿ 1 ಹೆಕ್ಟೇರ್ಗಿಂತ ಕಡಿಮೆ ಪ್ರದೇಶದಲ್ಲಿ ಕಂಡುಬರುವಂತಹ ಮರಗಳ ಹೊದಿಕೆಯನ್ನು ನಾವು ಇಲ್ಲಿ ಟ್ರೀ ಕವರ್ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಒಂದಿಷ್ಟು ಉದಾಹರಣೆಗಳಿದೆ, ನೋಡ್ತಾ ಹೋಗೋಣ. ಸೊ ಬ್ಲ್ಯಾಕ್ ಪ್ಲಾಂಟೇಶನ್ ಅಂತ ಹೇಳಿ ಬರುತ್ತೆ. ಸಣ್ಣ ಗುಂಪಿನ ತೋಟಗಳು ಅವೆಲ್ಲವೂ ಕೂಡ 1 ಹೆಕ್ಟೇರ್ಗಿಂತ ಕಡಿಮೆ ಪ್ರದೇಶದಲ್ಲಿರುವಂತಹ ಮರಗಳಾಗಿರುತ್ತೆ. ಹಾಗಾಗಿ ನಾವು ಇದನ್ನು ಟ್ರೀ ಕವರ್ ಅಂತ ಹೇಳಿ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ನಂತರದಲ್ಲಿ ರೇಖೀಯ ಪ್ಲಾಂಟೇಶನ್ ಅಂದರೆ ಲೈನರ್ ಪ್ಲಾಂಟೇಶನ್ ಅಂತ ಹೇಳಿ, ಉದಾಹರಣೆಗೆ ಈ ಹೈವೇಸ್ಗಳ ನಡುವೆ ಏನಾಗಿರುತ್ತೆ ಲೈನರ್ ಅಂದರೆ ರೇಖೀಯವಾಗಿ ಗಿಡಗಳನ್ನು ನೆಟ್ಟಿರ್ತಾರೆ. ಸೊ ಅದಾಗಿರ್ಬೋದು ಅಥವಾ ಕಾಲುವೆಗಳ ಪಕ್ಕ ಅಥವಾ ರೈಲು ಮಾರ್ಗದ ಪಕ್ಕ ನೆಟ್ಟಿರುವಂತಹ ಈ ಒಂದು ಗಿಡಗಳೇನಿರುತ್ತೆ ಸೊ ಇವುಗಳು ಕೂಡ 1 ಹೆಕ್ಟೇರ್ಗಿಂತ ಕಡಿಮೆ ಇರೋದ್ರಿಂದ ಸೊ ಇವುಗಳನ್ನು ಕೂಡ ನಾವು ಟ್ರೀ ಕವರ್ನ ಅಡಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೀವಿ. ಸೊ ನಂತರ ಚದುರಿದ ಮರಗಳು, ಸೊ ಹೊಲಗಳಾಗಿರ್ಬೋದು, ಗದ್ದೆಗಳಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಿ ಸುತ್ತಮುತ್ತ ಕಂಡು ಬರುವಂತಹ ಮರಗಳಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಒಂದು ಕಡೆ ಇರೋದಿಲ್ಲ, ಚದುರಿದ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಇಂತಹ ಮರಗಳನ್ನು ಕೂಡ ನಾವು ಟ್ರೀ ಕವರ್ನ ಅಡಿಯಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಸೊ ಇದಿಷ್ಟು ಕೂಡ ಟ್ರೀ ಕವರ್ಗೆ ಸಂಬಂಧಪಟ್ಟಿರೋ ಹಾಗೆ ಮಾಹಿತಿ ಆಗಿರುತ್ತೆ. ಸೊ ಈಗ ನಾವು ಅಂಕಿಅಂಶಗಳನ್ನು ನೋಡ್ತಾ ಹೋಗೋಣ. ಸೊ 2023ರಲ್ಲಿ ಜಾರಿಯಾಗಿರುವಂತಹ ರಿಪೋರ್ಟ್ನ ಪ್ರಕಾರ ನಮ್ಮ ಭಾರತದಲ್ಲಿ ಫಾರೆಸ್ಟ್ ಕವರ್ ಅನ್ನುವಂಥದ್ದು 21.76% ಕಂಡುಬರುತ್ತೆ.
ಓಕೆ. ಸೊ ನಂತರ ಟ್ರೀ ಕವರ್ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ 3.41% ಅಷ್ಟು ಕಂಡುಬರುತ್ತೆ. ಸೊ ಇವೆರಡನ್ನೂ ಸೇರಿಸಿ ನಮ್ಮ ಭಾರತದಲ್ಲಿ ಟೋಟಲ್ ಫಾರೆಸ್ಟ್ ಆ್ಯಂಡ್ ಟ್ರೀ ಕವರ್ ಬಂದು 25.17% ಅಂತ ಹೇಳಿ ನೋಡ್ತೀವಿ. ಸೊ ಈ 25.17%ಅನ್ನೇ ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಒಟ್ಟು ಅರಣ್ಯ ಪ್ರದೇಶ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಒಟ್ಟು ಅರಣ್ಯ ಪ್ರದೇಶ ಎಷ್ಟು? 25.17% ಆಗಿರುತ್ತೆ. ಸೊ ಅದನ್ನು 2 ವಿಭಾಗವನ್ನು ಮಾಡಿಕೊಂಡ್ರೆ, ಒಂದರಲ್ಲಿ ಫಾರೆಸ್ಟ್ ಕವರ್ ಅಂತ ಹೇಳಿ 21.76% ಕಂಡು ಬರುತ್ತೆ, ಹಾಗೆ ಟ್ರೀ ಕವರ್ ಅಂತ ಹೇಳಿ 3.41% ಅಷ್ಟು ಕಂಡು ಬರುತ್ತೆ. ಒಟ್ಟಾರೆ ಅಂತ ಹೇಳಿದ್ರೆ 25.17% ಅಂತ ಹೇಳಿ ನೀವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ ನಮ್ಮ ಭಾರತದ ಭೂಮಿಯನ್ನು ನಾವು 100% ಅಂತ ತೆಗೆದುಕೊಂಡ್ರೆ, ಸೊ ಅದರಲ್ಲಿ 25.17% ಅಷ್ಟು ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶವಾಗಿರುತ್ತೆ. ಓಕೆನಾ? ನಂತರದಲ್ಲಿ ಸೊ ಇಲ್ಲಿ ಸ್ಕರ್ಬ್ ಅಂತ ಬರುತ್ತೆ. ಸೊ ಇದು ನಮ್ಮ ಭಾರತದಲ್ಲಿ 1.33% ಅಷ್ಟು ಕಂಡುಬರುತ್ತೆ. ನಂತರ ನಾನ್ ಫಾರೆಸ್ಟ್ ಅಂತ ಕಂಡುಬರುತ್ತೆ. ನಾನ್ ಫಾರೆಸ್ಟ್ ಅಂದರೆ ಅರಣ್ಯ ಪ್ರದೇಶವನ್ನು ಹೊಂದಿಲ್ಲದ ಪ್ರದೇಶವನ್ನು ನಾನ್ ಫಾರೆಸ್ಟ್ ಅಂತ ಕರಿಬೋದು. ಅದು ನಮ್ಮ ಭಾರತದಲ್ಲಿ 73.50% ಅಷ್ಟು ಇದೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ನಾನ್ ಫಾರೆಸ್ಟೇ ಕಂಡುಬರುವಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಎಷ್ಟಾಗುತ್ತೆ? 100% ಆಗುತ್ತೆ. ಸೊ 25.17% ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಕಂಡುಬರುವ ಅರಣ್ಯ ಪ್ರದೇಶ, 73.50 ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಕಂಡುಬರುವ ಅರಣ್ಯವಿಲ್ಲದ ಪ್ರದೇಶ, ಹಾಗೆ 1.33% ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಮುಳ್ಳಿನ ಗಿಡಗಳು, ಚಿಕ್ಕ ಚಿಕ್ಕ ಗಿಡಗಳ ಒಂದು ಪ್ರದೇಶವಾಗಿರುತ್ತೆ. ಒಟ್ಟಾರೆಯಾಗಿ 100% ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಓಕೆ. ಸೊ ಈ ಒಂದು ಟೇಬಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಪ್ರಶ್ನೆಗಳು ಆಲ್ಮೋಸ್ಟ್ ಈ ಒಂದು ಟೇಬಲಿಂದನೇ ಬರುತ್ತೆ. ಓಕೆ. ಸೊ ಇಲ್ಲಿ ಫಾರೆಸ್ಟ್ ರಿಪೋರ್ಟ್ನಲ್ಲಿ ಕೊಟ್ಟಿರುವ ಹಾಗೆ ಫಾರೆಸ್ಟ್ ಏರಿಯಾ ಅಂದ್ರೇನು, ಫಾರೆಸ್ಟ್ ಕವರ್ ಅಂದ್ರೇನು, ಕೆನೋಪಿ ಅಂದ್ರೇನು, ಕೆನೋಪಿ ಡೆನ್ಸಿಟಿ ಅಂದ್ರೇನು ಅಂತ ಹೇಳಿ ನಾನು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಸೊ ನೋಟ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೀವು ಓದ್ಕೊಳ್ಬೋದು. ಸೊ ಏನು ಇಂಡಿಯಾ ಫಾರೆಸ್ಟ್ ರಿಪೋರ್ಟ್ನಲ್ಲಿ ಕೊಟ್ಟಿರುವ ಹಾಗೆಯೇ ನಾನು ನಿಮಗೆ ಕನ್ನಡದಲ್ಲಿ ಇಲ್ಲಿ ಉದಾಹರಣೆಗಳ ಸಮೇತವಾಗಿ ನಾನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೀನಿ. ಓಕೆ. ಸೊ ನಂತರ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಅರಣ್ಯ ಮತ್ತು ಮರಗಳ ವ್ಯಾಪ್ತಿಗಳ ಕುರಿತು. ಸೊ ನಮ್ಮ ಭಾರತ ದೇಶದಲ್ಲಿ ಸೊ ಇಲ್ಲಿ ಫಾರೆಸ್ಟ್ ಕವರ್ ಮತ್ತು ಟ್ರೀ ಕವರ್ ಅಂತ ಬಂದಂಥ ಸಂದರ್ಭದಲ್ಲಿ ಎರಡನ್ನು ಒಟ್ಟುಗೂಡಿಸಿ ಅರಣ್ಯ ವ್ಯಾಪ್ತಿ ಅಂತ ಬಂದಾಗ ನಮ್ಮ ಭಾರತದಲ್ಲಿ 8,27,356.95 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ನೋಡ್ತೀವಿ. ಸೊ ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 25.17% ಅಷ್ಟು ಅರಣ್ಯ ವ್ಯಾಪ್ತಿಯನ್ನು ನಮ್ಮ ಭಾರತ ದೇಶ ಹೊಂದಿದೆ. ಸೊ ಓನ್ಲಿ ಟ್ರೀ ಕವರ್ ಅಂತ ಬಂದಂಥ ಸಂದರ್ಭದಲ್ಲಿ 1,17,014.34 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ನೋಡ್ತೀವಿ. ಸೊ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 3.41% ಆಗಿರುತ್ತೆ. ಓನ್ಲಿ ಫಾರೆಸ್ಟ್ ಕವರ್ ಅಂತ ಬಂದಾಗ 7,15,342.61 ಸ್ಕ್ವೇರ್ ಕಿಲೋಮೀಟರ್ ಆಗಿರುತ್ತೆ. ಸೊ ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದರೆ 21.76% ಅಷ್ಟು ಆಗಿರುತ್ತೆ. ಓಕೆ. ಸೊ ನಂತರದಲ್ಲಿ ಅರಣ್ಯ ಮತ್ತು ಮರಗಳ ವ್ಯಾಪ್ತಿ ಹೆಚ್ಚಳದ ಬಗ್ಗೆ ನಾವು ಮಾತನಾಡೋದಾದರೆ 2021ಕ್ಕೆ ಹೋಲಿಕೆ ಮಾಡಿದ್ರೆ 2023ರ ಫಾರೆಸ್ಟ್ ರಿಪೋರ್ಟ್ ಪ್ರಕಾರವಾಗಿ ನಮ್ಮ ಭಾರತದಲ್ಲಿ 1,445.81 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶ ಅನ್ನುವಂಥದ್ದು ಹೆಚ್ಚಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಸೊ ಇಲ್ಲಿ 2021ಕ್ಕೆ ಹೋಲಿಕೆ ಮಾಡಿದರೆ 2023ರಲ್ಲಿ ಅರಣ್ಯ ಪ್ರದೇಶವು ಹೆಚ್ಚಳವಾಗಿರುವಂತಹ ರಾಜ್ಯಗಳನ್ನು ನಾವು ನೋಡೋದಾದರೆ ಸೊ ನಾವಿಲ್ಲಿ ಫಾರೆಸ್ಟ್ ಪ್ಲಸ್ ಟ್ರೀ ಕವರ್ ಎರಡನ್ನೂ ಕೂಡ ಒಟ್ಟಿಗೆ ತೆಗೆದುಕೊಳ್ತಾ ಇದ್ದೀವಿ. ಸೊ ಇದನ್ನು ನಾವು ಸಂಪೂರ್ಣ ಅರಣ್ಯ ವ್ಯಾಪ್ತಿ ಅಂತ ತಗೊಳ್ಬೋದು. ಆಯಿತಾ? ಓಕೆ. ಸೊ ಇದು ಎಲ್ಲಿ ಯಾವ ವಿಭಾಗದಲ್ಲಿ ಹೆಚ್ಚಾಗಿದೆ ಅಂತ ಹೇಳಿ ನೋಡೋದಾದರೆ ಸೊ ಮೊದಲಿಗೆ ಛತ್ತೀಸ್ಗಢ. ಸೊ ಇದರಲ್ಲಿ 684 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶ ಜಾಸ್ತಿ ಆಗಿದೆ. ಉತ್ತರ ಪ್ರದೇಶ 559 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಜಾಸ್ತಿ ಆಗಿದೆ.
ಒಡಿಶಾ 559 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಜಾಸ್ತಿ ಆಗಿದೆ. ರಾಜಸ್ಥಾನ್ ಬಂದು 394 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅರಣ್ಯ ವ್ಯಾಪ್ತಿ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಓನ್ಲಿ ಫಾರೆಸ್ಟ್ ಕವರನ್ನು ತೆಗೆದುಕೊಂಡ್ರೆ, ಓನ್ಲಿ ಫಾರೆಸ್ಟ್ ಕವರ್ ಅಂದರೆ ನಾರ್ಮಲ್ ಆಗಿ 1 ಹೆಕ್ಟೇರ್ ಜಾಸ್ತಿ ಭೂಮಿ ಇರಬೇಕು, 10% ಅಷ್ಟು ಒಂದು ಕೆನೋಪಿ ಇರಬೇಕು. ಸೊ ಅಂತಹ ಫಾರೆಸ್ಟ್ ಕವರ್ ಯಾವ ಒಂದು ರಾಜ್ಯಗಳಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿ ನೋಡೋದಾದರೆ, ಮಿಜೋರಾಮಲ್ಲಿ 242 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಫಾರೆಸ್ಟ್ ಕವರ್ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಗುಜರಾತ್ನಲ್ಲಿ 180 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅರಣ್ಯ ಅಂದರೆ ಫಾರೆಸ್ಟ್ ಕವರ್ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಒಡಿಶಾದಲ್ಲಿ 152 ಸ್ಕ್ವೇರ್ ಕಿಲೋಮೀಟರ್ ಅನ್ನುವಂಥದ್ದು ಫಾರೆಸ್ಟ್ ಕವರ್ ಜಾಸ್ತಿ ಆಗಿದೆ. ಸೊ ಫಾರೆಸ್ಟ್ ಪ್ಲಸ್ ಟ್ರೀ ಕವರ್ ಜಾಸ್ತಿ ಆಗಿರೋದೆಲ್ಲಿ ಅಂತ ಬಂದಾಗ ಈ ಒಂದು ರಾಜ್ಯಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಓನ್ಲಿ ಫಾರೆಸ್ಟ್ ಕವರ್ ಎಲ್ಲಿ ಜಾಸ್ತಿ ಆಗಿದೆ ಅಂದರೆ ಈ 3 ರಾಜ್ಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ನಂತರದಲ್ಲಿ ಸೊ ಇಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ. ಒಂದು ಪ್ರದೇಶವಾರು ಅರಣ್ಯ ಪ್ರದೇಶ ಎಷ್ಟಿದೆ ಅಂತ ಹೇಳಿ, ನಂತರ ಶೇಕಡವಾರು ಅರಣ್ಯ ಪ್ರದೇಶ ಎಷ್ಟಿದೆ ಅಂತ ಹೇಳಿ. ಸೊ ಈಗ ನಾವು ನೋಡ್ತಾ ಹೋಗೋಣ ಪ್ರದೇಶವಾರು ಅರಣ್ಯ ಪ್ರದೇಶ ಅಂತ ಹೇಳಿ. ಸೊ ಇದನ್ನು ನಾವು ಏರಿಯಾ ವೈಸ್ ಅಂತ ಹೇಳಿ ತಗೊಳ್ತೀವಿ. ಉದಾಹರಣೆಗೆ ಒಂದು ರಾಜ್ಯದಲ್ಲಿ ಎಷ್ಟು ಅರಣ್ಯ ಪ್ರದೇಶ ಇದೆ ಅಂತ ಹೇಳುವಂಥದ್ದೇ ಪ್ರದೇಶವಾರು ಅರಣ್ಯ ಪ್ರದೇಶ ಆಗಿರುತ್ತೆ. ಸೊ ಇಲ್ಲಿ ಈ ರಾಜ್ಯ ಏನಾದರೂ ದೊಡ್ಡದಾಗಿದ್ದರೆ ಅಂದರೆ ಲಾರ್ಜೆಸ್ಟ್ ಸ್ಟೇಟ್ ಆಗಿದ್ರೆ ಅಲ್ಲಿರುವಂತಹ ಭೂಭಾಗ ಕೂಡ ಜಾಸ್ತಿ ಇರುತ್ತೆ, ಹಾಗೆ ಅಲ್ಲಿರುವಂತಹ ಅರಣ್ಯ ಪ್ರದೇಶಗಳು ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಸೊ ಇಂತಹ ಪ್ರದೇಶದಲ್ಲಿ ನಾವು ಪ್ರದೇಶವಾರು ಅರಣ್ಯವನ್ನು ಲೆಕ್ಕಾಚಾರವನ್ನು ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಏರಿಯಾ ವೈಸ್ ಅಂತ ಬಂದಾಗ ಟಾಪ್ 3 ಸ್ಟೇಟ್ಗಳನ್ನು ನೋಡೋದಾದರೆ, ಫಸ್ಟ್ ಪ್ಲೇಸಲ್ಲಿ ಮಧ್ಯಪ್ರದೇಶ ಇದೆ, ಸೆಕೆಂಡ್ ಪ್ಲೇಸಲ್ಲಿ ಅರುಣಾಚಲ್ ಪ್ರದೇಶ ಇದೆ, ಥರ್ಡ್ ಪ್ಲೇಸಲ್ಲಿ ಛತ್ತೀಸ್ಗಢ ಇದೆ. ಸೊ ಇಲ್ಲಿ ಮಧ್ಯಪ್ರದೇಶ ಅಂತ ಬಂದಂಥ ಸಂದರ್ಭದಲ್ಲಿ 77,073 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ಈ ಒಂದು ರಾಜ್ಯ ಹೊಂದಿದೆ. ನಂತರ ಅರುಣಾಚಲ ಪ್ರದೇಶ ಬಂದು 65,882 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದ್ದಾವೆ. ಹಾಗೆ ಛತ್ತೀಸ್ಗಢ ಅಂತ ಬಂದಾಗ 55,812 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ಈ ಒಂದು ರಾಜ್ಯ ಹೊಂದಿದೆ ಅಂತ ಹೇಳಿ ನಾವು ನೋಡ್ಬೋದು. ನಂತರದಲ್ಲಿ ಶೇಕಡವಾರು ಅರಣ್ಯ ಅಂತ ಬಂದಾಗ, ಸೊ ಇಲ್ಲಿ ಒಂದು ರಾಜ್ಯವನ್ನು ತೆಗೆದುಕೊಂಡ್ರೆ ಈ ರಾಜ್ಯದಲ್ಲಿ ಎಷ್ಟು ಶೇಕಡ ಪ್ರಮಾಣದಲ್ಲಿ ಭೂಭಾಗದಲ್ಲಿ ಅರಣ್ಯ ಪ್ರದೇಶವಿದೆ ಅಂತ ಹೇಳಿ ಲೆಕ್ಕಾಚಾರವನ್ನು ಮಾಡೋದನ್ನು ಶೇಕಡವಾರು ಅರಣ್ಯ ಅಂತ ಹೇಳಿ ತಗೋತೀವಿ. ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ಇಲ್ಲಿ ಎಷ್ಟು ಭೂಭಾಗದಲ್ಲಿ ಅರಣ್ಯ ಪ್ರದೇಶ ಇದೆ ಅಂತ ಹೇಳಿ ಲೆಕ್ಕಾಚಾರವನ್ನು ಮಾಡ್ತೀವಿ. ಈ ರೀತಿಯಲ್ಲಿ ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಟಾಪ್ 3 ಸ್ಟೇಟ್ ಅಂತ ಬಂದಾಗ, ಮೊದಲಿಗೆ ಲಕ್ಷದ್ವೀಪ. ಲಕ್ಷದ್ವೀಪ ಅಂತ ಬಂದಾಗ ಅತಿ ಚಿಕ್ಕದಾಗಿರುವಂತಹ ಒಂದು ಭೂಭಾಗವಿರುತ್ತೆ. ಹಾಗಾಗಿ ಅತಿ ಚಿಕ್ಕವಿರುವಂತಹ ಭೂಭಾಗದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಇರುವಂತಹ ಅರಣ್ಯ ಭೂಭಾಗಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಲಕ್ಷದ್ವೀಪ ಒಂದು 100% ಭೂಭಾಗ ಇದೆ ಅಂದರೆ ಅದರಲ್ಲಿ 91.33% ಅಷ್ಟು ಭೂಭಾಗದಲ್ಲಿ ಅರಣ್ಯ ಪ್ರದೇಶ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ನಂತರ 2ನೇ ಸ್ಥಾನದಲ್ಲಿ ಮಿಜೋರಾಮನ್ನು ನಾವು ನೋಡ್ಬೋದು. ಸೊ ಮಿಜೋರಾಂನಲ್ಲಿ 100% ಅಷ್ಟು ಭೂಮಿ ಇದೆ ಅಂದರೆ ಸೊ ಅದರಲ್ಲಿ 85.34% ಅಷ್ಟು ಅರಣ್ಯ ಭೂಮಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಅಂಡಮಾನ್ ನಿಕೋಬಾರ್ ಈ ಒಂದು ಐಸ್ಲ್ಯಾಂಡ್ನಲ್ಲಿ 100% ಅಷ್ಟು ಭೂಮಿ ಇದೆ ಅಂದರೆ ಅದರಲ್ಲಿ 81.62% ಅಷ್ಟು ಭೂಭಾಗದಲ್ಲಿ ನಾವು ಅರಣ್ಯ ಪ್ರದೇಶವನ್ನು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಶೇಕಡವಾರು ಅರಣ್ಯ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಪ್ರದೇಶವಾರು ಅರಣ್ಯ ಅಂತ ಬಂದಾಗ ಒಂದು ಭೂಮಿಯಲ್ಲಿ ಎಷ್ಟು ಭಾಗದಲ್ಲಿ ಅರಣ್ಯ ಭಾಗವಿದೆ ಅಂತ ಹೇಳಿ ನೋಡ್ತೀವಿ. ಸೊ ಇದರಲ್ಲಿ ಮಧ್ಯಪ್ರದೇಶ ಫಸ್ಟ್ ಪ್ಲೇಸಲ್ಲಿದೆ, ಅರುಣಾಚಲ್ ಪ್ರದೇಶ ಸೆಕೆಂಡ್ ಪ್ಲೇಸ್ ಮತ್ತು ಥರ್ಡ್ ಪ್ಲೇಸಲ್ಲಿ ಬಂದು ಛತ್ತೀಸ್ಗಢ ಇದೆ. ಸೊ ನಂತರ ಶೇಕಡವಾರು ಅರಣ್ಯ ಅಂತ ಬಂದಾಗ ಎಷ್ಟು ಭೂಭಾಗದಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ಒಂದು ಅರಣ್ಯ ಪ್ರದೇಶ ಇದೆ ಅಂತ ಹೇಳಿ ನೋಡ್ತೀವಿ. ಫಸ್ಟ್ ಪ್ಲೇಸಲ್ಲಿ ಬಂದು ಲಕ್ಷದ್ವೀಪ್ ಇದೆ, ಸೆಕೆಂಡ್ ಪ್ಲೇಸ್ ಬಂದು ಮಿಜೋರಾಂ, ಥರ್ಡ್ ಪ್ಲೇಸ್ ಬಂದು ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ ಆಗಿರುತ್ತೆ. ನಂತರದಲ್ಲಿ ಹೆಚ್ಚಿನ ಅರಣ್ಯ ವ್ಯಾಪ್ತಿ ಅಂತ ಬಂದಾಗ ನಮ್ಮ ಭಾರತದಲ್ಲಿ 2 ರೀತಿಯ ವಿಭಾಗಗಳನ್ನು ನೋಡ್ಬೋದು. ಸೊ ನಮ್ಮ ಭಾರತದ 19 ರಾಜ್ಯ ಅಥವಾ ಯೂನಿಯನ್ ಟೆರಿಟೊರೀಸ್ಗಳು ಕೇವಲ 33% ಅಷ್ಟು ಅರಣ್ಯ ಭೂಮಿಯನ್ನು ಒಳಗೊಂಡಿದ್ರೆ,
ಈ 8 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ಗಳೇನಿದೆ ಇವು 75% ಅರಣ್ಯ ಪ್ರದೇಶವನ್ನು ಹೊಂದಿದ್ದಾವೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಯಾವುದು ಆ 8 ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ ಅಂತ ಹೇಳಿ ನೋಡೋದಾದರೆ ಮಿಜೋರಾಂ ಆಗಿರ್ಬೋದು, ಲಕ್ಷದ್ವೀಪ್, ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರಾ ಮತ್ತು ಮಣಿಪುರ. ಸೊ ಈ 8 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳಲ್ಲಿ 75% ಅರಣ್ಯ ಪ್ರದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಕಾರ್ಬನ್ ಸ್ಟಾಕ್ ಅಂತ ಬರುತ್ತೆ. ಸೊ ಕಾರ್ಬನ್ ಸ್ಟಾಕ್ ಅಂತ ಹೇಳಿ ನಾವು ಅಂಕಿಅಂಶವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಕಾರ್ಬನ್ ಸ್ಟಾಕ್ ಅಂದರೆ ಏನು ಅಂತ ಹೇಳಿ ನಾವು ತಿಳಿದುಕೊಳ್ಬೇಕಾಗತ್ತೆ. ಸೊ ಕಾರ್ಬನ್ ಸ್ಟಾಕ್ ಅಂತ ಹೇಳಿದ್ರೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಅದು ಅರಣ್ಯ ಪ್ರದೇಶ ಆಗಿರ್ಬೋದು, ಮಣ್ಣು ಆಗಿರ್ಬೋದು, ಸಮುದ್ರಗಳಾಗಿರ್ಬೋದು ಅಥವಾ ಸಸ್ಯಗಳು ಆಗಿರ್ಬೋದು. ಸೊ ಇವುಗಳಲ್ಲಿ ಸಂಗ್ರಹವಾಗಿರುವಂತಹ ಒಟ್ಟು ಕಾರ್ಬನ್ನ ಪ್ರಮಾಣವನ್ನು ನಾವು ಕಾರ್ಬನ್ ಸ್ಟಾಕ್ ಅಂತ ಹೇಳಿ ಕರಿತೀವಿ. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ಪ್ರಕೃತಿಯಲ್ಲಿ ಕಾರ್ಬನ್ ಎಷ್ಟು ಪ್ರಮಾಣದಲ್ಲಿ ಸಂಗ್ರಹ ಆಗಿದೆ ಅಂತ ಹೇಳಿ ಲೆಕ್ಕಾಚಾರ ಮಾಡುವಂಥದ್ದೇ ಕಾರ್ಬನ್ ಸ್ಟಾಕ್ ಆಗಿರುತ್ತೆ. ಸೊ ಕಾರ್ಬನ್ ಸ್ಟಾಕ್ ಅನ್ನುವಂಥದ್ದು ಇವತ್ತು ಮರಗಳಲ್ಲಿ, ಸಸ್ಯಗಳಲ್ಲಿ, ಮಣ್ಣಿನಲ್ಲಿ ಮತ್ತು ಮಣ್ಣಿನ ಬೇರುಗಳಲ್ಲಿ ಮತ್ತು ಸಮುದ್ರದಲ್ಲಿ ಹಾಗೆ ವಾತಾವರಣದಲ್ಲಿ ಸ್ಟಾಕ್ ಆಗುವಂಥದ್ದನ್ನು ಅಥವಾ ಸಂಗ್ರಹವಾಗುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ನಿಮ್ಮೆಲ್ರಿಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಸೊ ಕಾರ್ಬನ್ ಅಂದರೆ ಏನು? ಕಾರ್ಬನ್ ಯಾಕೆ ಬೇಕು? ಕಾರ್ಬನ್ ಅನ್ನುವಂಥದ್ದು ಹೇಗೆ ಫಾರ್ಮ್ ಆಗುತ್ತೆ? ಕಾರ್ಬನ್ ಅನ್ನುವಂಥದ್ದು ಎಲ್ಲಿ ಸಂಗ್ರಹವಾಗಿರುತ್ತೆ? ಕಾರ್ಬನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡೂ ಕೂಡ ಒಂದೇನಾ ಅಥವಾ ಬೇರೆ ಬೇರೆನಾ? ಸೊ ಈ ರೀತಿ ಭಾಳಷ್ಟು ಕ್ವಶನ್ಸ್ ಇರುತ್ತೆ. ಹಾಗಾಗಿ ಸಿಂಪಲ್ ಆಗಿ ಒಂದು ಸಣ್ಣ ಉದಾಹರಣೆಯ ಮೂಲಕ ಇವೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಸೊ ಉದಾಹರಣೆಗೆ ಒಂದು ಮರವನ್ನು ತೆಗೆದುಕೊಳ್ಳೋಣ. ಸೊ ಹಚ್ಚ ಹಸಿರಿನ ಮರ ಅಂತ ಹೇಳ್ಬೋದು. ಈ ಒಂದು ಮರ ತನ್ನ ಆಹಾರವನ್ನು ತಯಾರು ಮಾಡಿಕೊಳ್ಳಿಕ್ಕೆ ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುತ್ತೆ ಅಥವಾ ಫೋಟೋಸಿಂಥಸಿಸ್ ಪ್ರಕ್ರಿಯೆಯನ್ನು ನಡೆಸುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಓದಿರ್ತೀವಿ. ಸೊ ದ್ಯುತಿ ಸಂಶ್ಲೇಷಣೆಯನ್ನು ನಡೆಸಲಿಕ್ಕೆ ಸಸ್ಯಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಅಂತ ಬಂದಾಗ ಸೊ ನೀರು ಬೇಕಾಗಿರುತ್ತೆ. ತನ್ನ ಬೇರುಗಳಿಂದ ಭೂಮಿಯಿಂದ ನೀರನ್ನು ಪಡ್ಕೊಳ್ಳುತ್ತೆ. ಹಾಗೆ ಸೂರ್ಯನ ಬೆಳಕು ಬೇಕಾಗಿರುತ್ತೆ. ಸೂರ್ಯನ ಬೆಳಕನ್ನು ಕೂಡ ತೆಗೆದುಕೊಳ್ಳುತ್ತೆ. ಹಾಗೆ ವಾತಾವರಣದಲ್ಲಿರುವಂತಹ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬೇಕಾಗಿರುತ್ತೆ. ಸೊ ಈ ಮೂರೂ ವಿಚಾರಗಳಿಂದ ಏನು ಮಾಡುತ್ತೆ? ಸಸ್ಯ ತನ್ನ ಆಹಾರವನ್ನು ತಯಾರನ್ನು ಮಾಡುತ್ತೆ. ಸೊ ಆ ಒಂದು ಪ್ರಕ್ರಿಯೆಯನ್ನು ನಾವು ಫೋಟೋಸಿಂಥಸಿಸ್ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಪ್ರಕ್ರಿಯೆಯಲ್ಲಿ ಈ ಒಂದು ಗಿಡ ಏನು ಮಾಡುತ್ತೆ ಅಂದರೆ ಈ CO2ವನ್ನು 2 ವಿಭಾಗಗಳನ್ನಾಗಿ ಮಾಡುತ್ತೆ. ಸೊ ಒಂದು ಕಾರ್ಬನ್ನಾಗಿ ವಿಭಾಗ ಮಾಡುತ್ತೆ, ಮತ್ತೊಂದು O2 ಆಗಿ ವಿಭಾಗವನ್ನು ಮಾಡುತ್ತೆ. ಸೊ ಇಲ್ಲಿ ನೀವು ನೀಟಾಗಿ ಗಮನಿಸ್ಬೋದು. ಒಂದು ಕಡೆ ಕಾರ್ಬನ್ನಾಗಿ ವಿಭಾಗವನ್ನು ಮಾಡುತ್ತೆ, ನಂತರ O2ವನ್ನಾಗಿ ವಿಭಾಗವನ್ನು ಮಾಡುತ್ತೆ. ಈ ಫೋಟೋಸಿಂಥಸಿಸ್ ಪ್ರಕ್ರಿಯೆಯಲ್ಲಿ ಈ ಒಂದು ಗಿಡ ಏನು ಮಾಡುತ್ತೆ? O2ವನ್ನು ಅಂದರೆ ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡುಗಡೆಯನ್ನು ಮಾಡುತ್ತೆ. ಈ ಕಾರ್ಬನ್ ಅನ್ನುವಂತಹ ಅಂಶವನ್ನು ಈ ಒಂದು ಗಿಡ ತನ್ನಲ್ಲೇ ಉಳಿಸ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಕಾರ್ಬನ್ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ. ಸೊ ಈ ಕಾರ್ಬನ್ ಅನ್ನುವಂಥದ್ದು ಭೂಮಿಯಲ್ಲಿ ಅಥವಾ ಸಸ್ಯದ ಬೇರುಗಳಲ್ಲಿ, ಮಣ್ಣಿನಲ್ಲಿ ಮತ್ತು ಗಿಡಗಳಲ್ಲಿ ಸಂಗ್ರಹವಾಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಕಾರ್ಬನ್ ಅನ್ನುವಂಥದ್ದು ಹೇಗೆ ಫಾರ್ಮ್ ಆಗುತ್ತೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿತು. ಸೊ ಈ ಕಾರ್ಬನ್ ಅನ್ನುವಂಥದ್ದು ಮಣ್ಣಿಗೆ ಯಾಕೆ ಇಂಪಾರ್ಟೆಂಟು, ಗಿಡಕ್ಕೆ ಯಾಕೆ ಇಂಪಾರ್ಟೆಂಟು, ಗಿಡ ಯಾಕೆ ಕಾರ್ಬನನ್ನು ಮಾತ್ರ ಉಳಿಸ್ಕೊಳ್ಳುತ್ತೆ, O2ವನ್ನು ಯಾಕೆ ಹೊರಗಡೆ ಬಿಡುತ್ತೆ, ಸೊ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಏನು ಅಂದರೆ ಕಾರ್ಬನ್ ಅನ್ನುವಂಥದ್ದು ಸಸ್ಯದ ಬೆಳವಣಿಗೆಗೆ ಬೇಕಾಗಿರುವಂತಹ ಅತಿ ಪ್ರಮುಖವಾದ ಒಂದು ವಿಷಯವಾಗಿರುತ್ತೆ. ಸೊ ಇವತ್ತು ಎಲೆಗಳು ಬೆಳಿಬೇಕು ಅಂದರೆ ಅಥವಾ ಕೊಂಬೆಗಳು ಬೆಳಿಬೇಕು ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಲಿಮೆಂಟ್ ಯಾವುದು ಅಂದರೆ ಕಾರ್ಬನ್ ಆಗಿರುತ್ತೆ. ಸೊ ಮಾನವರಿಗೆ ಹೇಗೆ ವಿಟಮಿನ್ಸ್ಗಳು ಬೇಕು ಅಥವಾ ಹೈಡ್ರೋಕಾರ್ಬನ್ಸ್ಗಳು ಬೇಕು, ಪೌಷ್ಟಿಕಾಂಶ ಬೇಕು ಅಂತ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಗಿಡಗಳು ಕೂಡ ಬೆಳವಣಿಗೆಯನ್ನು ಹೊಂದಬೇಕು ಅಂದರೆ ಕಾರ್ಬನ್ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಮಣ್ಣು ಕೂಡ ಫಲವತ್ತತೆಯಿಂದ ಇರಬೇಕು ಅಂತ ಹೇಳಿದ್ರೆ ಕಾರ್ಬನ್ ಕೂಡ ಮಣ್ಣಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸಸ್ಯ ತನ್ನ ಬೆಳವಣಿಗೆಗೋಸ್ಕರ
ಕಾರ್ಬನ್ ಅನ್ನುವಂಥದ್ದನ್ನು ತನ್ನಲ್ಲೇ ಸಂಗ್ರಹವನ್ನು ಮಾಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಎಲ್ಲಿ ಯಥೇಚ್ಛಿನ ಪ್ರಮಾಣದ ಅರಣ್ಯ ಪ್ರದೇಶಗಳಿರುತ್ತೆ ಅಲ್ಲಿ ಕಾರ್ಬನ್ ಸ್ಟಾಕ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಸೊ ಕಾರ್ಬನ್ ಸ್ಟಾಕಿಂದ ಆ ಒಂದು ಸಸ್ಯಗಳು ಒಂದು ಉನ್ನತ ಹಂತದಲ್ಲಿ ಬೆಳೀತಾ ಹೋಗುತ್ತೆ. ಹಾಗೆ ಮಣ್ಣಿನಲ್ಲಿರುವಂತಹ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಕಾರ್ಬನ್ ಸ್ಟಾಕ್ ಅಂದರೆ ಏನು ಅಂತ ಹೇಳಿ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ನಮ್ಮ ಭಾರತದಲ್ಲಿ ಯಾವ ವಿಭಾಗಗಳಲ್ಲಿ ಕಾರ್ಬನ್ ಸ್ಟಾಕ್ ಅನ್ನುವಂಥದ್ದು ಜಾಸ್ತಿ ಇದೆ ಮತ್ತು ನಮ್ಮ ಭಾರತದಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಮ್ಮ ಭಾರತದಲ್ಲಿ ಕಾರ್ಬನ್ ಸ್ಟಾಕ್ ಅನ್ನುವಂಥದ್ದು 7,285.5 ಮಿಲಿಯನ್ ಟನ್ಗಳಷ್ಟು ಕಾರ್ಬನ್ ಸ್ಟಾಕ್ ಇರುವಂಥದ್ದನ್ನು ನಾವು ನೋಡ್ಬೋದು. 2021ಕ್ಕೆ ಹೋಲಿಕೆಯನ್ನು ಮಾಡಿದ್ರೆ 2023ರ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ನಮ್ಮ ಭಾರತದಲ್ಲಿ 81.5 ಮಿಲಿಯನ್ ಟನ್ಗಳಷ್ಟು ಕಾರ್ಬನ್ ಸ್ಟಾಕ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲಿ ಅರಣ್ಯ ಪ್ರದೇಶಗಳು ಜಾಸ್ತಿ ಇರುತ್ತೋ ಅಲ್ಲಿ ಕಾರ್ಬನ್ ಸ್ಟಾಕ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ಆಗಲೇ ಹೇಳಿದೆ. ಸೊ ಹಾಗಾಗಿ ನಮ್ಮ ಭಾರತದ ಟಾಪ್ 3 ಯಾವ ರಾಜ್ಯಗಳಲ್ಲಿ ಈ ಒಂದು ಕಾರ್ಬನ್ ಸ್ಟಾಕ್ ಜಾಸ್ತಿ ಇದೆ ಅಂತ ಹೇಳಿ ನೋಡೋದಾದರೆ, ಫಸ್ಟ್ ಪ್ಲೇಸಲ್ಲಿ ಅರುಣಾಚಲ್ ಪ್ರದೇಶ ಇದೆ, ಸೆಕೆಂಡ್ ಪ್ಲೇಸಲ್ಲಿ ಮಧ್ಯಪ್ರದೇಶ ಇದೆ, ಥರ್ಡ್ ಪ್ಲೇಸಲ್ಲಿ ಛತ್ತೀಸ್ಗಢ ಇದೆ, ಫೋರ್ತ್ ಪ್ಲೇಸಲ್ಲಿ ಮಹಾರಾಷ್ಟ್ರ ಇದೆ. ಸೊ ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಾರ್ಬನ್ ಸ್ಟಾಕನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಸೊ ಮ್ಯಾಂಗ್ರೋಸ್ ಹೊದಿಕೆ ಅಂತ ಹೇಳಿ ಅಂದರೆ ಮ್ಯಾಂಗ್ರೋಸ್ ಕವರ್ ಅಂತ ಹೇಳಿ ತಗೊಳ್ತೀವಿ. 2023ರ ಫಾರೆಸ್ಟ್ ರಿಪೋರ್ಟ್ ಪ್ರಕಾರವಾಗಿ ನಮ್ಮ ಭಾರತದಲ್ಲಿ ಮ್ಯಾಂಗ್ರೋಸ್ ಕವರ್ ಬಂದು 4,991.68 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ನಾವು ಮ್ಯಾಂಗ್ರೋಸ್ ಕವರನ್ನು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತದ ಒಟ್ಟಾರೆ ಜಿಯೋಗ್ರಫಿಕಲ್ ಏರಿಯಾವನ್ನು ತೆಗೆದುಕೊಂಡ್ರೆ, ಸೊ 100% ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಈ ಮ್ಯಾಂಗ್ರೋಸ್ ಹೊದಿಕೆ ಅನ್ನುವಂಥದ್ದು ಕೇವಲ 0.15% ಅಷ್ಟು ಮಾತ್ರ ಮ್ಯಾಂಗ್ರೋಸ್ ಅರಣ್ಯಗಳನ್ನು ನಾವು ನಮ್ಮ ಭಾರತದಲ್ಲಿ ನೋಡ್ಬೋದಾಗಿರುತ್ತೆ. ಸೊ 2021ಕ್ಕೆ ಹೋಲಿಕೆಯನ್ನು ಮಾಡಿದ್ರೆ 7.43 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಈ ಮ್ಯಾಂಗ್ರೋಸ್ ಅರಣ್ಯಗಳು ಕಡಿಮೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಎಲ್ಲಿ ಕಡಿಮೆ ಆಗಿದೆ ಅಂತ ಬಂದಾಗ ಗುಜರಾತ್ ಅನ್ನುವಂತಹ ರಾಜ್ಯದಲ್ಲಿ ಸೊ 36.39 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಮ್ಯಾಂಗ್ರೋಸ್ ಕವರ್ ಅನ್ನುವಂಥದ್ದು ಕಡಿಮೆ ಆಗಿದೆ ಅಂತ ಹೇಳಿ ನೋಡ್ಬೋದು. ಸೊ ಯಾವ ಪ್ರದೇಶದಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ನೋಡೋದಾದರೆ ಆಂಧ್ರ ಪ್ರದೇಶದಲ್ಲಿ 13.01 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಈ ಒಂದು ಮ್ಯಾಂಗ್ರೋಸ್ ಅರಣ್ಯಗಳು ಜಾಸ್ತಿ ಆಗಿದೆ. ಹಾಗೆ ಮಹಾರಾಷ್ಟ್ರದಲ್ಲೂ ಕೂಡ 12.39 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಈ ಒಂದು ಅರಣ್ಯ ಪ್ರದೇಶಗಳು ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಮ್ಯಾಂಗ್ರೋಸ್ ಅರಣ್ಯಗಳು ಅಂತ ಬಂದಾಗ ಅತಿ ಹೆಚ್ಚಿನ ಮ್ಯಾಂಗ್ರೋಸ್ ವೈವಿಧ್ಯತೆಯನ್ನು ಹೊಂದಿರುವಂತಹ ಒಂದು ರಾಜ್ಯ ಅಥವಾ ಯೂನಿಯನ್ ಟೆರಿಟರೀಸ್ ಅಂತ ಬಂದಾಗ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಹೇಳಿ ತೆಗೆದುಕೊಳ್ಬೋದು. ಯಾಕೆ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ನೋಡೋದ್ರಿಂದ ಎಲ್ಲಿ ಕರಾವಳಿ ಪ್ರದೇಶವಿರುತ್ತೆ ಸೊ ಆ ಒಂದು ಕರಾವಳಿಯ ದಡದಲ್ಲಿ ನಾವು ಇಂತಹ ಒಂದು ಮ್ಯಾಂಗ್ರೋಸ್ ಅರಣ್ಯಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಫಾರೆಸ್ಟ್ ಫೈರ್ ಇದೆ, ಅರಣ್ಯ ಬೆಂಕಿ ಅಂತ ಹೇಳಿ. ಸೊ ಯಾವ ವಿಭಾಗದಲ್ಲಿ ಅರಣ್ಯ ಅನ್ನುವಂಥದ್ದು ಬೆಂಕಿಗೆ ಆಹುತಿಯಾಗಿದೆ ಅಂತ ಹೇಳಿ ನೋಡೋದಾದರೆ ಫಸ್ಟ್ ಪ್ಲೇಸಲ್ಲಿ ಉತ್ತರಾಖಂಡ್ ಇದೆ, ಸೆಕೆಂಡ್ ಪ್ಲೇಸಲ್ಲಿ ಒಡಿಶಾ ಇದೆ, ಥರ್ಡ್ ಪ್ಲೇಸಲ್ಲಿ ಛತ್ತೀಸ್ಗಢ ಇದೆ. ಸೊ ಈ ರಾಜ್ಯಗಳಲ್ಲಿ ನಾವು ಅತಿ ಹೆಚ್ಚು ಬಿಸಿಲನ್ನು ಕೂಡ ನಾವು ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿನ ಅರಣ್ಯಗಳು ಬೆಂಕಿಗೆ ಆಹುತಿಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಒಂದಿಷ್ಟು ಅರಣ್ಯ ಪ್ರದೇಶದ ವಿಭಾಗಗಳನ್ನು ನಾವು ನೋಡ್ಬೋದು. ಮೊದಲಿಗೆ ಶೋಲಾ ಕಾಡುಗಳು ಅಂತ ಹೇಳಿ ಬರುತ್ತೆ. ಸೊ ಇದು ನಮ್ಮ ಕರ್ನಾಟಕದಲ್ಲಿ ಏನು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇದೆ, ಸೊ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ನೋಡಿ ಇಲ್ಲಿ ಒಂದು ಕಡೆ ಹುಲ್ಲುಗಾವಲಿದೆ, ಆಯಿತಾ, ಇದು ಹುಲ್ಲುಗಾವಲು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಸೊ ಇದನ್ನು ನಾವು ಶೋಲಾ ಕಾಡುಗಳು ಅಂತ ತಗೊಳ್ತೀವಿ. ಯಾಕೆ ಈ ರೀತಿಯಲ್ಲಿ ಒಂದು ಕಡೆ ಹುಲ್ಲುಗಾವಲು ಕಂಡುಬರುತ್ತೆ, ಒಂದು ಕಡೆ ಈ ಶೋಲಾ ಕಾಡುಗಳು ಕಂಡುಬರುತ್ತೆ ಅಂದರೆ ಸೊ ಈ ವಿಭಾಗದಲ್ಲಿ ಏನಾಗುತ್ತೆ, ಕೆಲವೊಂದು ಕಡೆ ಈ ಹಳ್ಳ ಕೊಳ್ಳಗಳು ಹರಿತಾ ಹೋಗುತ್ತೆ, ಅಂದರೆ ಒಂದು ನದಿಗಳ ಹರಿವು ಕಂಡು ಬರುತ್ತೆ. ಸೊ ಎಲ್ಲಿ ಈ ನೀರಿನ ಹರಿವು ಕಂಡು ಬರುತ್ತೋ ಅಲ್ಲಿ ಈ ಕಾಡುಗಳು ಅನ್ನುವಂಥದ್ದು ಬೆಳೀತಾ ಹೋಗುತ್ತೆ. ಸೊ ಇಲ್ಲೆಲ್ಲ ಹುಲ್ಲುಗಾವಲಿದೆ, ಇಲ್ಲಿ ಯಾವುದೇ ರೀತಿ ನೀರು ಹರಿತಿಲ್ಲ ಅಂತ ನಾವು ಅಂದ್ಕೊಬೇಕು. ಸೊ ಇಲ್ಲಿ ಕಾಡುಗಳಿದೆ ಅಂದರೆ ಖಂಡಿತವಾಗಿಯೂ ಅಲ್ಲಿ ನೀರು ಹರಿತಿದೆ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು. ಹಾಗಾಗಿ ನೀರಿನ ಮೂಲಗಳು ಎಲ್ಲಿರುತ್ತೆ ಅಲ್ಲಿ ಇಂತಹ ಒಂದು ಗಿಡಗಳು ಬೆಳೀತಾ ಹೋಗುತ್ತೆ, ನಂತರ ದಟ್ಟವಾಗುತ್ತೆ. ಹಾಗಾಗಿ ಅದು ನಂತರದಲ್ಲಿ ಶೋಲಾ ಕಾಡುಗಳಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು.
ಓಕೆ. ಸೊ ನಂತರದಲ್ಲಿ ಎವರ್ ಗ್ರೀನ್ ಕಾಡುಗಳು ಅಂತ ಬರುತ್ತೆ. ಯಾವಾಗಲೂ ಕೂಡ ಗ್ರೀನ್ ಆಗಿರುತ್ತೆ. ಯಾಕೆ ಗ್ರೀನ್ ಆಗಿರುತ್ತೆ? ಅಲ್ಲಿ ಯಥೇಚ್ಛಿನ ಪ್ರಮಾಣದಲ್ಲಿ ಮಳೆ ಬರ್ತಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯಗಳಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯಗಳು ಅಂತ ಬಂದಂಥ ಸಂದರ್ಭದಲ್ಲಿ ಸೊ ಕಾರವಾರದಲ್ಲಿ ಈ ಶರಾವತಿ ನದಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮ್ಯಾಂಗ್ರೋವ್ಸ್ ಅರಣ್ಯಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸಿಹಿ ನೀರು ಅಥವಾ ನದಿಗಳು ಏನು ಸಮುದ್ರ ಭಾಗವನ್ನು ಸೇರುತ್ತೋ ಅಂತಹ ಒಂದು ಸಂದರ್ಭದಲ್ಲಿ ಈ ಮ್ಯಾಂಗ್ರೋವ್ಸ್ ಅರಣ್ಯಗಳು ಬೆಳೀತವೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಸೊ ವೆಟ್ ಎವರ್ಗ್ರೀನ್ ಫಾರೆಸ್ಟನ್ನು ನೋಡ್ತೀವಿ. ಯಾವಾಗಲೂ ಕೂಡ ಇಲ್ಲಿ ಯಾವಾಗಲೂ ಕೂಡ ತ್ಯಾವವಾಗಿರುತ್ತೆ, ಅಂದರೆ ಯಾವಾಗಲೂ ಕೂಡ ನೀರಿರುತ್ತೆ. ಸೊ ಯಾಕೆಂದರೆ ಸೂರ್ಯನ ಒಂದು ಕಿರಣ ಅನ್ನುವಂಥದ್ದು ಇಲ್ಲಿ ಭೂಮಿಯನ್ನು ತಲುಪೋದೇ ಇಲ್ಲ, ಆ ರೀತಿಯಾದಂತಹ ಒಂದು ಫಾರೆಸ್ಟ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಎಲೆ ಉದುರುವಂತಹ ಕಾಡುಗಳು ಕೂಡ ಬರುತ್ತೆ. ಅದರಲ್ಲಿ ಆರ್ದ್ರ ಎಲೆ ಉದುರುವಂಥ ಕಾಡುಗಳು ಬರುತ್ತೆ ಮತ್ತು ಶುಷ್ಕ ಎಲೆ ಉದುರುವಂತಹ ಕಾಡುಗಳು ಬರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ. ಓಕೆ. ಸೊ ಇದಿಷ್ಟು ಕೂಡ 2023ರಲ್ಲಿ ಜಾರಿಯಾದಂತಹ ಏನು ಫಾರೆಸ್ಟ್ ರಿಪೋರ್ಟ್ನ ಪ್ರಮುಖ ಅಂಶಗಳಾಗಿರುತ್ತೆ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ರಿಪೋರ್ಟ್ನ ಒಂದು ಅಧಿಕೃತವಾದಂತಹ ದಾಖಲೆಯನ್ನು ನಾನು ನನ್ನ ಗ್ರೂಪಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಓದ್ಕೊಳ್ಬೋದಾಗಿರುತ್ತೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ಇದಿಷ್ಟು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತರಗತಿಯ ಮುಂದುವರೆದಂತಹ ಭಾಗವಾಗಿ ನಾವು ನಾಳೆಯ ತರಗತಿಯಲ್ಲಿ ನಮ್ಮ ಕರ್ನಾಟಕದ ಪರಿಸರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.